ಬಂದ ಕಾರಣ ಏನ ಕಂದ ವಿಶೇಷವಾದಂತಹ ಶಕ್ತಿ ನಾನು ನನ್ನ ಮುಂದೆ ಹೋರಾಟ ಮಾಡಿದೆ ಅಂತಾದರೆ ನಿನ್ನ ಹಸುವನ್ನು ಹೀರ್ತೇನೆ. ಸಂತೋಷವಾಯಿತು. ನನಗಲ್ಲ, ನನ್ನ ಸ್ತುತಿ ಮಾಡಿದಾರಲ್ಲ ದೇವತೆಗಳು, ಅವನಿಗೆ ಕಂಡೆಯ
ಸಮಸ್ತ ಪ್ರಪಂಚವೂ ಕೂಡ ದೇವತೆಗಳ ನಿಮ್ಮ ಮೂಲಕ ನನ್ನನ್ನು ನೋಡ್ತಾ ಇದ್ದಾರೆ. ಸಮಸ್ತ ದೇವತೆಗಳನ್ನು ಉಪಾಧಿಯಾಗಿಟ್ಟು ಅನೇಕ ಧಾರ್ಮಿಕರು, ಹಂಸರು, ಮನೋಮನೀಷಿಗಳು ಈ ಮಹಾದೇವಿಯಾದಂತಹ ನನ್ನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಲೋಕಕ್ಕೆ ಆವರಿಸಿದಂತಹ ಕತ್ತಲು ಮಾಯವಾಗಿ ಬೆಳಕು ಹರಿದಂತಹ ಸುಸಂದರ್ಭಗಳು, ಲೋಕಕ್ಕೆ ಆವರಿಸಿದಂತಹ ಮಹಾರೋಗಗಳೆಲ್ಲ ನಿವಾರಣೆಯಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗುವುದಕ್ಕೆ ಬುನಾದಿಯಾಯಿತು. ಸಮಸ್ತರು ಮಹಾಮಂಗಲ ದೇವಿ ಕೊಂಡಾಡುತ್ತಾ ಇದ್ದಾರೆ. ಪರಮ ಧಾರ್ಮಿಕರು, ಪರಮ ಸಾತ್ವಿಕರು, ಮನುಮುನಿಗಳು ಕೂಡ ಸಂತೋಷಭರಿತರಾಗಿದ್ದಾರೆ ಎನ್ನುವಲ್ಲಿಗೆ ಇನ್ನು ಮುಂದಕ್ಕೆ ಸುಮನಸರ ಒಡೆಯನಾಗಿ ಸ್ವರ್ಗಲೋಕದಲ್ಲಿ ಕಾಯುತ್ತಾ ಇದೆ. ಪಟ್ಟವನ್ನು ಏನು ಯಾವತ್ತೂ ಕೂಡ ಯಾವರೂ ಕೂಡ ಯಾವ ಕಾಲದಲ್ಲಿಯೂ ಕೂಡ ನಿಯತಿಯನ್ನು ಮೀರಿ ವರ್ತಿಸಕೂಡದು. ಬೆಳಕು ಹೊಳೆಯಬೇಕು, ಕತ್ತಲು ಹೊಳೆಯಬೇಕು. ಬೆಳಕಿದ್ದರೇನೆ ಕತ್ತಲೆ, ಕತ್ತಲಿದ್ದರೇನೆ ಬೆಳಕು. ಎಲ್ಲವೂ ಸಮತೋಲನ ಬಂದರೆ ಮಾತ್ರ ಲೋಕದ ಜೀವನ ಸುಗಮವಾಗಿ ನಡೆಯುವುದಕ್ಕೆ ಸಾಧ್ಯ ಉಂಟು ಎನ್ನುವಂತಹ ವಾಸ್ತವ ಸತ್ಯ ದೇವತೆಗಳಂತಹ ನಿಮ್ಮ ಮೂಲಕ, ಸಜ್ಜನರಂತಹ ನಿಮ್ಮ ಮೂಲಕ ಲೋಕಕ್ಕೆ ಒದಗಿರುವುದು. ಇನ್ನು ಮುಂದಕ್ಕೆ ನಾನು ಈ ರೂಪದಲ್ಲಿ ಗೋಚರಿಸಲಾರೆ. ಇನ್ನು ಮುಂದೆ ದ್ವಾಪರಾಯುಗದಲ್ಲಿ ವಸುದೇವ ದೇವಕಿಯ ಮಗನಾಗಿ ಶ್ರೀ ಮಹಾವಿಷ್ಣುವೇ ಜನಿಸುತ್ತಿದ್ದಾನೆ ಶ್ರೀಕೃಷ್ಣಾಭಿಧಾನದಲ್ಲಿ. ಆ ಕಾಲದಲ್ಲಿ ಮಾಯೆಯಾಗಿ ಒಂದು ಆನೆ ಗಳಿಗೆ ಕಾಣಿಸುತ್ತಿದ್ದೇವೆ. ಅಷ್ಟರವರೆಗೆ ನನ್ನ ರೂಪವನ್ನು ನಾನು ಕಾಣಿಸುವುದಿಲ್ಲ. ಮಹಾದೇವಿ ಶ್ರೀ ಮಾಡುತ್ತಾ ಸಜ್ಜನರಂತಹ ನೀವು ಲೋಕಕ್ಕೆ ಪೂರ್ಣಕವಾಗಿ ಬದುಕನ್ನು ನಡೆಸಿಕೊಳ್ಳಿ. ಲೋಕ ಸಂಸ್ಥಾ ಸುಖಿನೋ ಭವಂತು. ಇವತ್ತಿನ ಈ ಶ್ರಾವಣ ಶನಿವಾರದ ತಾಳಮದ್ದಳೆಯಲ್ಲಿ ವಿಶೇಷವಾಗಿ ನಮ್ಮೊಂದಿಗಿದ್ದವರು ನಮ್ಮವರೇ ಆದಂತಹ ದಿವಾಣ ಶಿವಶಂಕರ ಭಟ್ ಅವರು ತಾಳಮದ್ದಳೆಗೆ ನಿಜವಾದ ಯಕ್ಷಗಾನದ ಒಂದು ರಂಗನ್ನು ಕೊಡುವುದಕ್ಕೆ ಅವರಿಗೆ ಸಾಧ್ಯ. ಯಾಕೆಂದರೆ ವೃತ್ತಿ ಕಲಾವಿದರು, ಬಾಕಿದ್ದವರೆಲ್ಲ ಪ್ರವೃತ್ತಿ ಕಲಾವಿದರು. ಆಗ ವೃತ್ತಿ ಕಲಾವಿದರಾದಂತಹ ಶಿವಣ್ಣ ಇವತ್ತು ನಮಗೆ ಬಂದೊದಗುತ್ತಾರೆ ಎಂಬುದು ಗೊತ್ತಿದ್ದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಅವರನ್ನು ಗೌರವಿಸುವುದಕ್ಕೆ ನಮ್ಮ ವೆಂಕಟೇಶ್ವರ ಭಟ್ರು ತೀರ್ಮಾನಿಸಿದ್ದಾರೆ. ಅವರಿಗೆ ಗೌರವ ಸ್ವೀಕಾರ ಮಾಡಬೇಕು. ಶಿವಶಂಕರ ಭಟ್ರು ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಯಕ್ಷಗಾನ ಕ್ಷೇತ್ರದನ್ನೇ ತನ್ನ ಪರಮ ಧರ್ಮವಾಗಿ ಸ್ವೀಕರಿಸಿಕೊಂಡು ಧರ್ಮಸ್ಥಳ ಕಲಾಕೇಂದ್ರದಲ್ಲಿ ಶಿಕ್ಷಣವನ್ನು ಪಡೆದು ಆ ನಂತರ ಅಲ್ಲಿಯೂ ಕೂಡ ಶಿಕ್ಷಕರಾಗಿ ನಾಟ್ಯ ಗುರುವಾಗಿ ಶಿವಶಂಕರ ಭಟ್ರು ಖ್ಯಾತರು. ಈಗಾಗಲೇ ಹಲವು ಮೇಳಗಳಲ್ಲಿ ಅವರ ಶಿಷ್ಯತ್ವವನ್ನು ಸ್ವೀಕರಿಸಿದವರು ತಮ್ಮ ಕಾಯಕವನ್ನು ಯಕ್ಷಗಾನ ರಂಗದಲ್ಲಿ ಮುಂದುವರಿಸಿಕೊಂಡಿದ್ದಾರೆ. ಆ ಮಟ್ಟಿಗೆ ಅವರು ಧನ್ಯರು, ಯಕ್ಷಗಾನವೂ ಧನ್ಯವಾಗಿದೆ. ಯಾವ ಕಲಾವಿದರಾದರೂ ಯಕ್ಷಗಾನಕ್ಕಿಂತ ಮೇಲಿನವರು ಅಂತ ನಾನು ಹೇಳಿದ್ದಲ್ಲ. ಶಿವಶಂಕರಿಗಂತಹ ಉತ್ತಮ ಶಿಷ್ಯರನ್ನು ತಯಾರು ಮಾಡಿದಂತಹ ಖ್ಯಾತಿ ಇದೆ. ಮಾತ್ರವಲ್ಲ, ಅಕಾಡೆಮಿಕ್ ವಲಯದಲ್ಲೂ ಕೂಡ ಅವರನ್ನು ಹಿಡಿದುಕೊಂಡು ಯಕ್ಷಗಾನ ಹಲವು ಕಾರ್ಯಕ್ರಮಗಳನ್ನು ಕಾಸರಗೋಡು ಸರ್ಕಾರಿ ಕಾಲೇಜಿನವರು ಹಮ್ಮಿಕೊಂಡಿದ್ದಾರೆ. ಅಲ್ಲಿಯೂ ಕೂಡ ಅವರು ಅಕಾಡೆಮಿಕ್ ವಲಯದಲ್ಲೂ ಕೂಡ ಯಕ್ಷಗಾನದ ಚಾಪನ್ನು ಅವರು ಒತ್ತಿದವರೇ ಇದ್ದಾರೆ. ಧರ್ಮಸ್ಥಳ ಮೇಳದಲ್ಲಿ ಕಲಾವಿದರಾಗಿಯೂ ಕೂಡ ನಿರ್ವಹಣೆ ಮಾಡಿ ನಿವೃತ್ತಿ ಅಂತಾದರೂ ಸ್ವಲ್ಪ ಸಮಯ ತಮ್ಮ ಅನಾರೋಗ್ಯದಿಂದ ಯಕ್ಷಗಾನದ ಬಗ್ಗೆ ತನಗೆ ತೊಡಗಿಕೊಳ್ಳಲಾಗುವುದಿಲ್ಲ ಎನ್ನುವಂತಹ ಬೇಸರದಲ್ಲಿದ್ದವರು ಪ್ರಸ್ತುತ ಪ್ರಾವಂಜಯ ಮೇಳದಲ್ಲಿ ಕಲಾವಿದರಾಗಿ ಮುಂದುವರಿಯುತ್ತಾ ಯಕ್ಷಗಾನಕ್ಕೆ ಇನ್ನೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ನೀವು ಇನ್ನೊಂದು ಗಮನಿಸಿರಬಹುದು, ಅವರ ಧರ್ಮಪತ್ನಿ ಆಗ
ಆರಂಭದಲ್ಲಿ ಯಕ್ಷಗಾನದ ಭಾಗವತಿಕೆಯನ್ನು ಮಾಡಿ ನಮ್ಮನ್ನು ರಂಜಿಸಿದ್ದಾರೆ. ಹಾಗೆ ವೇದಿಕೆ ಈಗಲೂ ಉಪಸ್ಥಿತ ಚೆಂಡೆ ಕೋಲನ್ನು ಹಿಡಿದು ಕಾಯುತ್ತಿರುವಂತಹ ಈಗಾಗಲೇ ತಮ್ಮ ವಾದದಿಂದ ನಿಮ್ಮನ್ನೆಲ್ಲ ಗಮನ ಸೆಳೆದಂತಹ ಸ್ಕಂದ ದಿವಾಣ MA ಪದವೀಧರರು ಸಂಸ್ಕೃತ ಅಂತಹ ಸುಭದ್ರವನ್ನು ಪಡೆದಿದ್ದಾರೆ. ಈ ಮೂವರು ಕೂಡ ಯಕ್ಷಗಾನ ರಂಗದಲ್ಲಿ ಏಕವೇದಿಕೆಯಲ್ಲಿ ನಮಗೆ ಇವತ್ತು ಲಭ್ಯರಿದ್ದಾರೆ. ಅಂತಹ ವೇದಿಕೆಯಲ್ಲಿ ನಿರ್ವಹಣೆ ಮಾಡುವ ಅವಕಾಶ ನಮಗೆ ಸಿಕ್ಕಿದ್ದಕ್ಕೆ ನಾವು ಧನ್ಯರು. ಆ ಕೃತಜ್ಞತೆ ನಮ್ಮಲ್ಲಿ ಇದೆ. ಅದಲ್ಲದೆ ಹಿರಿಯ ಭಾಗವತರಾದ ವೆಂಕಟರಾಜರು, ಕಲ್ಪನಾ ಶಿವಶಂಕರ ಭಟ್ರು, ಸಾಮಾನ್ಯವಾಗಿ ಪ್ರಾಯದಲ್ಲಿ ಶಿವಶಂಕರ ಭಟ್ರ ಸಮಕಾಲೀನರು, ಮೂವರು ಅಣ್ಣಂದಿರು ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇನೆ. ಅವರೊಟ್ಟಿಗೆ ನಾವು ಈ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಅಂತಹ ಈ ಗುಂಟಿಗಾನ ಶಂಕರಾಯಣ ಮಠದ ಈ ಶ್ರಾವಣ ಶನಿವಾರದ ಈ ಮಧ್ಯಾಹ್ನದ ಇಳಿ ಹೊತ್ತಿನ ಈ ತಾಳಮದ್ದಳೆ ವೇದಿಕೆಯಲ್ಲಿ ಶಿವಶಂಕರರು ತಮ್ಮ ಅನುಭವ, ತಮ್ಮ ಪುರಾಣ ಜ್ಞಾನ, ತಮ್ಮ ಪ್ರಾಗಲ್ಯದಿಂದ ನಮಗೆ ದೇವಿ ಮಹಾತ್ಮೆಯನ್ನು ಅವರು ಗುಣಪಡಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಕಾರ್ಯಕ್ರಮಕ್ಕೆ ಧನ್ಯವಾದ ಮತ್ತೆ ಹೇಳ್ತಾರೆ. ಮೊದಲು ಈಗ ಶಿವಶಂಕರ ಭಟ್ರನ್ನ ವೆಂಕಟೇಶ್ವರ ಭಟ್ರು ಗೌರವಿಸಬೇಕು. ಅವರು ಆಸನವನ್ನು ಅಲಂಕರಿಸಿಕೊಂಡು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾರೆ. ಒಂದು ಫೋಟೋ ತೆಗಿ. ಗಂಡನ ಪಕ್ಕದಲ್ಲಿ ವೆಂಕಟರಾಜನ ಹಾಗೆ ಕಾರ್ಯಕ್ರಮದ ಸೊಬಗಿಗೆ ಕಾರಣರಾದಂತಹ ಎಲ್ಲ ಯಕ್ಷಗಾನ ಕಲಾ ಶ್ರೋತೃಗಳಿಗೆ ಮತ್ತೊಮ್ಮೆ ಮಗದೊಮ್ಮೆಗಳನ್ನು ಸಮರ್ಪಿಸುತ್ತಾ ಯಕ್ಷಗಾನ ಗೆಲ್ಗೆ ಯಕ್ಷಗಾನ ಬಾಳ್ಗೆ ಭಾಗವತರು ಮಂಗಳವನ್ನು ಆಡಿ ಕಾರ್ಯಕ್ರಮವನ್ನು ಮುಂದುವರಿಸಿ. ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೇ ದೇವಿ ಪಾಲಿಸಮ್ಮ ದೇವಿ
ಸಾವಿರ ಈಗಲೂ ಭಾವಿಸಿಕೊಳ್ಳದೀಗ ದೇವಿ ಬಲಿಸುತ್ತವ ಸೇವಕರ ಸಾವಿರವಿದ್ದರು ಭಾವಿಸಿಕೊಳ್ಳದೀಗ ದೇವಿ ಭಾವಿಸೋಣ ದೇವಿ ಭಾವಿಸೋಣ ರಕ್ತ ಬೀಜ ಕಲಿಗೆ जग स्वरूपिणी है शक्ति स्वरूपिणी है निगमस्तुते नुडिदिगा निगमस्तुते मुडिदिगा जाजी मलिगे देवी पाली समा